ಇಳಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಣಗುನ್ ಮತಕ್ಷೇತ್ರದ ಗ್ರಾಮ ಚಲೋ ಅಭಿಯಾನದ ಅಂಗವಾಗಿ ಮಾಜಿ ಶಾಸಕರಾದ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ಮೋದಿ ಅವರನ್ನು ಮಾಡೋಣ ಅಂತ ಸಂಕಲ್ಪವನ್ನ ನಾವೆಲ್ಲರೂ ಮಾಡೋಣ. ನಾನೊಬ್ಬ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಮಾತನಾಡ್ತೀನಿ. ಅಧಿಕಾರಿಗಳು ಜನರ ಸೇವೆಗೆ ಅಂತೇಳಿ ಭಾವನೆ ಮಾಡಿದವನು, ಈ ತಾಲೂಕಿನ ಅಭಿವೃದ್ಧಿಯನ್ನ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡಿದವನು, ನಾನು ತಂದಂತ ಯೋಜನೆಗಳಲ್ಲಿ ನಾನೊಬ್ಬ ದೊಡ್ಡ ನಾನು ತಂದಂತ ಯೋಜನೆಗಳಲ್ಲಿ ದುಡ್ಡು ಹೊಡೆಯ ಕೆಲಸ ಮಾಡ್ತಕ್ಕಂಥ ನೀರು ಶಾಣೆ. ಹನಿ ನೀರಾವರಿ ಯೋಜನೆ ತಂದಿದ್ದರು, ಆದ್ರೆ ದುಡ್ಡು ಹೊಡೆದೆಲ್ಲ ಹಾಳು ಮಾಡಿಟ್ಟು ಯಾರು? ನೀನಲ್ಲ. ಈ ಜಲ್ ಜೀವನ್ ಮಿಷನ್ ಯೋಜನೆಗಳೆಲ್ಲವೂ ನಿಂತು ಜೆ ಯೋಜನೆ ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಪ್ರಧಾನಮಂತ್ರಿಯವರ ಒಂದು ಮಹತ್ತರವಾದಂತ ಯೋಜನೆ. ಆಗ್ಲೇ ಡಾಕ್ಟರ್ ಹೇಳಿದ್ರು, ಆರೋಗ್ಯವನ್ನ ಗುರಿಯಾಗಿಟ್ಟುಕೊಂಡು ಯೋಜನೆ ಮಾಡಿದ್ದಾರೆ ಮೋದಿಜಿಯವರು. ಯಾವುದು ಉಜ್ವಲ ಯೋಜನೆ, ಜಲ್ ಜೀವನ್ ಯೋಜನೆ, ಆಯುಷ್ಮಾನ್ ಯೋಜನೆ, ವೈದ್ಯಕೀಯ ನೆಲಗಟ್ಟಿನ ಮೇಲೆ ಇವತ್ತು ಯೋಜನೆಯನ್ನು ಮಾಡಿದ್ದಾರೆ. ಅವೆಲ್ಲವೂ ನಿಂತು ಯಾಕ ಇಲ್ಲೇ ಪಕ್ಕದ ಬರುತ್ತಂದೇ ತಂದಂತ ಪೈಪ್ ಯಾರೋ ಕಂಡ್ರೆ ಬರು ಮಾಡ್ಕೊಂಡು ಬಂದಾಗ ಹಾಕಿದ್ದಾರೆ. ಜನರಿಗೆ ಮನೆ ಮನೆಗೆ ನೀರು ಕುಡಿಸ್ತಕ್ಕಂಥ ಯೋಜನೆಗಳು. ಈ ತಾಲೂಕಿನಲ್ಲಿ ಮರಳು ಲೂಟಿ ಮಾಡ್ತಾ ಇಲ್ವಾ? ಕಣ್ಣು ಕಾಡ್ತಾ ಇಲ್ವಾ? ನೀನಾವ ಮಾಡ್ಕೊಂಡು ಬಂದಿಯ? ಮುಸುಗಿನ ಬಾಯಿಗೆ ಹೋಗಂತ ಶಾಸಕನ ಎಲ್ಲ ನೋಡಿದ್ರೆ ಇಲ್ಲ ತಾಲೂಕಿನಾಗ ಮುಸುಗಿನ ಬಾಯಿಗೆ ಹೋಗಿ ನಿಂತು ನೋಡೋದು ಅದ್ರಿಂದ ಎಷ್ಟು ಮಾಡ್ತಾರೆ. ಪಾಟ್ನೆಲ್ಲ ಅವರು ನೀನು ಮಾಡಿ ಲೂಟಿ ಮಾಡಿದ್ರೆ ನನ್ನ ಬಡಿ ನಾನು ಕೊಡು ಅಂತ ಮಾಡಕ್ ಹಚ್ಚಿರ್ತಾನೆ. ಪಾಟ್ನಲ್ಲಿ ಯಾರು ಇಸ್ಪೀಟ್ ಅಡ್ಡೆಗಳು ಎಲ್ಲೆಲ್ಲಿಲ್ಲಪ್ಪ ಈಗ ಕುತ್ಕೊಂಡವು ನಾಯಿ ಕೊಡಿ ಕುಡಿದಾಗ ಇಸ್ಪೀಟ್ ಅಡ್ಡೆಗಳು ನೇರವಾಗಿ ಕಮಿಷನ್ ಹೋಗ್ಬೇಕಂತದು. ಇಸ್ಪೀಟ್ ಅಡ್ಡೆಯಿಂದ ಮನೆಗೆ ಹೋಗ್ಬೇಕಂತ ಕಮಿಷನ್. ನೀನ್ ಮಾಡ್ತಕ್ಕಂಥ ನೀಚ ಕೆಲಸ ಸಮಾಜದಲ್ಲಿ ಇರ್ತಕ್ಕಂಥ ಯುವಕರ ದಾರಿ ತಪ್ಪಿಸ್ತಕ್ಕಂಥ ನೀಚ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅನೇಕ ಯೋಜನೆ ತಂದಿದ್ದೀನಿ. ಕೆರೆ ನೀರು ತುಂಬಿಸಿದೆ, 10 ಕೆರೆಗಳೆಲ್ಲ ತುಂಬಿಸಿದೀವಿ. ಇವತ್ತಿಗೂ ಕೂಡ ಹಣದಲ್ಲಿ ನೀರು ಹರಿತಾ ಇದೆ. ಇಡೀ ಮತಕ್ಷೇತ್ರದ ಎಲ್ಲಾ ಗ್ರಾಮಗಳಿಗೆ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ನಾನು ಮಂಜೂರು ಮಾಡಿಕೊಟ್ಟಿದ್ದೀನಿ. ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅವನಿಗೆ ನೀ ಬಂದ ಮೇಲೆ ಬಂದ್ ಮಾಡಿಸ್ತೀನಿ. ಯಾಕ ಎದಕ್ ಬಂದಾದ್ರು? ರಸ್ತೆಗಳೆಲ್ಲವೂ ಬಂದಾರು. ಯಾಕೆ ಬಂದಾಗ ಕಡಿಯಿಂದ ಕೊಡಾದವರಿಗೆ 17 ಕೋಟಿ ರೂಪಾಯಿ ಯೋಜನೆ ಯಾಕೆ ನಿಂತು? ಅಡಿಯಾಳ ಬಿಡ್ತಿದ್ದ ಯಾಕೆ ನಿಂತು? ಕಿರ್ಸೂರ್ವರೆಗೂ ಗಂಗೋಡದಿಂದ ಕಿರ್ಸೂರ್ವರೆಗೆ 5 ಕೋಟಿ ರೂಪಾಯಿ ಅದು ಯಾಕೆ ನಿಂತು? ಇಲ್ಲಿ ತುಂಬದಿಂದ ನಂದವಾಡಿವರೆಗೆ 5 ಕೋಟಿ ರೂಪಾಯಿದು ರೀಕಾರ್ಪೆಟಿಂಗ್ ನಾವು ಹಾಕಿದ್ರೆ ಸರ್ಕಾರದಲ್ಲಿ ಮಂಜೂರು ಮಾಡಿಕೊಟ್ಟು ಟೆಂಡರ್ ಆಗಿತ್ತು. ಅದ್ರ ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲಪ್ಪ? ನನಗೆ ಇಡೀ ತಾಲೂಕಲ್ಲಿ ಲೂಟಿ ಮಾಡಕ್ ಕೂತಿದ್ದಿ. ಲೂಟಿ ಮಾಡಿ
ಅದು ಸ್ಟೇ ಮಾಡಿಸಿ ಆಮೇಲೆ ನೀನು ಕೊಟ್ಟಿದ್ದಕ್ಕೆ ನೀನು ಕೊಟ್ಟಿದ್ದ 1400 ಹಕ್ಕುಪತ್ರಗಳನ್ನ ಮಂಚುಗಡೆ ಅಂತ ತಂದಿಟ್ಟಿದ್ವಿ. ಅವತ್ತು ಬೊಮ್ಮೆಯವ್ರದ್ದು ಕಾಂಗ್ರೆಸ್ ಹಾಕ್ಬೇಕಂದ್ರೆ ಹಿಂದಿನ ದಿವಸ ಸ್ಟೇ ಆಗಿದೆ. ನಾಚಿಕೆ ಮಾನ ಮರ್ಯಾದೆಯಿಂದ ಮಾತಾಡ್ತೀನಿ. ಯಾರು ತಂದಿದ್ದದು? 1400 ಹಕ್ಕುಪತ್ರಗಳು ನಾನು ತಂದಿದ್ದೆ. ಆಮೇಲೆ ಏನ್ ಮಾಡಿದ್ವಿ? ಅವನು ಹೋಗಿ ಚಿತ್ರ ಬದಲಾಯಿಸಿ ಬಂತು. ಬೊಮ್ಮೆಯವ್ರದ ಭಾವಚಿತ್ರ ಇತ್ತು, ಸೋಮಣ್ಣವ್ರ ಭಾವಚಿತ್ರ ಇತ್ತು, ಅದನ್ನ ಬದಲಿ ಮಾಡಿ ಎಲ್ಲರಿಗೂ ಸಿದ್ದರಾಮಯ್ಯ ಹಾಕ್ಕೊಡಿ. ಇದನ್ನೇ ನೀವು ಸಾಧನೆನಾ? ನಾನ್ ಮಾಡಿರ್ತಕ್ಕಂಥ ಯೋಚನೆ ನಾನ್ ಮಾಡಿದ್ದೀನಿ. ಏನ್ ಮಾಡಿದಿ? ತೋರ್ಸು. ಡಿಗ್ರಿ ಕಾಲೇಜ್ ಮಾಡಿಯಾ? 4 ವಸತಿ ಶಾಲೆಗಳನ್ನು ಮಾಡಿದ್ದೀವಿ. ಕುಡಿಯುವ ನೀರಿನ ಯೋಜನೆಗಳನ್ನು ಮಾಡಿದ್ದೀವಿ. ಹನಿ ನೀರಾವರಿ ಯೋಜನೆ ಮಾಡಿದ್ದೆ, ಹಾಳು ಮಾಡಿದ್ವಿ. ಹರಿ ನೀರಾವರಿ ಯೋಜನೆಯನ್ನು ಮಾಡಿದ್ವಿ. ಇವತ್ತು ಜನರು ಪ್ರತಿಫಲವನ್ನು ಪಡಿತಾ ಇದ್ದಾರೆ. ಕೆರೆ ತುಂಬ ಯೋಜನೆ ಮಾಡಿದ್ದೀವಿ. 8 ಹೈಸ್ಕೂಲ್ಗಳು, 2 ಡಿಗ್ರಿ ಕಾಲೇಜ್ಗಳು, 2 PUC ಕಾಲೇಜ್ಗಳು, ಹೀಗೆ ಕೋರ್ಟ್, ಮಿನಿ ವಿಧಾನಸೌಧ ಇವೆಲ್ಲ ಯಾರು ಮಾಡಿ? ನೀ ಮಾಡಿದ್ಯಾ? ಅದ್ರ ಮುಂದೆ ಹೋಗಿ ನಿಂತು ಎದಿ ಮುಟ್ಟಿಗೆ ನೋಡ್ಕಿ. ನಾನೇನು ಯೋಜನೆ ಹೇಳಿ ನಾವೆಲ್ಲ ಮುಂದೆ ಎದಿ ಮುಟ್ಟಿದ್ದೆ ಯಾರು? ಅವಾಗ ಅರಿವು ಬರ್ತದೆ. ಅದು ಹೇಳ್ತದೆ ನಿಂದಲ್ಲ, ಸುಮ್ಮನೆ ಹೋಗಿ ಮುಂದೆ. ಹಿಂದಕ್ಕೆ ಬಿಜೆಪಿ ಸರ್ಕಾರದಾಗ ದೊಡ್ಡ ಮಾಡ್ತಂತ ಹೇಳೋದು. ಇನ್ಯಾವುದೋ ಹೋಗಿ ಮುಂದೆ ತೋಡಿಕೆ ಏನೇನು ಹಾಗೆ ಹೊಣೆ ಬರುತ್ತೆ. ಈ ಹುಸಿನ ಪಾಯಿಂಟ್ಗೆ ಹೆಂಗೆ ಹೋಗ್ತದೆ ಹಂಗೆ ಹೋಗು. ಇವತ್ತು ಸಾಕಷ್ಟು ಯೋಜನೆಗಳನ್ನು ತಂದು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮಂತ್ರಿಗಳು 10 ಕೆರೆಯನ್ನ ಕೇವಲ 2 ವರ್ಷದಲ್ಲೇನೆ ನೀರು ತುಂಬಿದ್ವಿ ನಾವು. ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮಾಡಿದ್ದೀವಿ. ಎಲ್ಲಿದೆ ನೀನು? ಗೊತ್ತಾಯ್ತ? 1 ಕೆರೆಯ ತುಂಬಿದೆ, 1 ಊರಿಗೆ ನೀರು ಕಾಣಿಸಿದ. ನದಿಯಿಂದ ಕುಡಿಯೋ ನೀರು ತರಬೇಕು ಪ್ರತಿ ಹಳ್ಳಿಗೆ ಅಂತ ಹೇಳಿ 300 ಕೋಟಿ ರೂಪಾಯಿ ಯೋಜನೆ ಶಾಂಕ್ಷನ್ ಮಾಡ್ತಿದ್ದೀನಿ. ಅದ್ರ ಕಮಿಷನ್ ಇಟ್ಟಿರ್ಬೇಕು. ಅದಕ್ಕೆ ತಂದದ್ದು ನಾನು ಗಂಡ, ಅದ್ರ ಕಮಿಷನ್ ನೋಡೋದು ನೀನ್ ಲ್ಯಾಂಡ್. ಇಂಥವ್ರು ತಾಲೂಕು ಉದ್ಧಾರ ಮಾಡ್ತಾರ. ಆ ಕಾರಣದಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಮ್ಮೆಲ್ಲ ಕಾರ್ಯಕ್ರಮ ಬಂಧುಗಳು, ಇವತ್ತು ನೀವು ಮೋದಿ ಅವರನ್ನು ನಾವು ಪ್ರಧಾನಮಂತ್ರಿ ಮಾಡಲೇಬೇಕು. ಈ ಹುಣಗುಂದ ಮತಕ್ಷೇತ್ರದಲ್ಲಿ ಈ ಬಾರಿ ನಮ್ಮ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಯನ್ನ ಸುಮಾರು 15,000ಕ್ಕಿಂತ ಹೆಚ್ಚಿನ ಮತಗಳನ್ನು ಗೆಲ್ಲಿಸತಕ್ಕಂಥ ಜವಾಬ್ದಾರಿ ನಾವು ಕೊಡಬೇಕಾಗಿದೆ. ಇಲ್ಲದೆ ಇದ್ರೆ ವೇ ಮಾಡಿಕೊಡ್ರಿ. 10 ವರ್ಷ ನಮ್ಮ ಪ್ರಧಾನಮಂತ್ರಿಗಳು ಇಲ್ಲದೆ ಇದ್ರ ಇವತ್ತು ಚೀನಾ ಮತ್ತು ಪಾಕಿಸ್ತಾನ 2 ಬಂದಾಗ ಈ ದೇಶದಲ್ಲಿ ಇನ್ನೂ ಸಾರಿ ಹಳೆ ಮಾತಾಗಿದೆ. ಅಲ್ಲಿ ಒಬ್ಬ ಧೀಮಂತ ಪ್ರಧಾನಿ ನಮ್ಮ ದೇಶಕ್ಕಿದ್ದಾರೆ ಅಂತ ಹೇಳಿ ಇವತ್ತು ನಾವೆಲ್ಲರೂ ಬಚಾವಾಗಿ. ಏನಾಗಿದೆ? ಅಫ್ಘಾನಿಸ್ತಾನದ ಪರಿಸ್ಥಿತಿ ಏನಾಗಿದೆ? ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ? ತಿನ್ನಕ್ ಕೂಡಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣದಿಂದ ಈ ದೇಶ ಉಳಿಬೇಕು, ಈ ದೇಶ ಬೆಳಿಬೇಕು, ಈ ದೇಶ ವಿಶ್ವದಲ್ಲಿ ಒಂದು ಬಹುದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳಿಬೇಕಂದ್ರೆ ಈ ದೇಶಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆದರೆ ಸಾಧ್ಯ ಅನ್ನೋದು ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ಹೇಳಿ ಬಯಸ್ತೇನೆ. ಆ ಕಾರಣದಿಂದ ತಾವು ಎಲ್ಲರೂ ಇವತ್ತು ನೀವೆಲ್ಲರೂ ಗಟ್ಟಿಯಾಗಿದ್ದೀರಿ. ಏನು ಈ ಕಾರ್ಯಾಗಾರದಲ್ಲಿ ತಮಗೆ ಕಾರ್ಯಕ್ರಮಗಳನ್ನು ಕೊಡ್ತಾರೆ, ಒಂದು ಚಾಚು ತಪ್ಪದೆ ನಿರ್ವಹಿಸಿ, ಚಾಚು ತಪ್ಪದೆ ಅಂದ್ರೆ ಅವ್ರು ಕೊಡ್ತಕ್ಕಂಥ ಜವಾಬ್ದಾರಿ ಸಂಚಾಲಕರು ಮತ್ತು ವಿಸ್ತಾರಕರು ಪ್ರತಿ ಬೂತ್ನಲ್ಲಿ ಪ್ರತಿ ಮನೆಗೆ ಹೋಗಿ ಆ ಯೋಜನೆಯನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅನೇಕ ಯೋಜನೆಗಳ ಪಟ್ಟಿನೇ ಇದೆ. ಆದ್ದರಿಂದ ಇವತ್ತು ಸಾಕಷ್ಟು ಯೋಜನೆಗಳನ್ನ ಜನರಿಗೆ
ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾವು ರಾಜಕೀಯ ಎಂಟ್ರಿ ಆಗಿದ್ದು ಈ ತಾಲೂಕಿನಲ್ಲಿ MLA ನಿಂತಿದ್ದಾನೆ. ಅವಾಗ ಏನಂತ ಹೇಳ್ಬಿಟ್ಟು ನಾವು ಭಾರತ ಪ್ರಚಲಿಸುತ್ತದೆ ಅಂತ ಹೇಳ್ಬಿಟ್ರಿ. ಅದ್ರ ಯೋಜನೆಗಳನ್ನ ನಾವು ಮಾಡತಕ್ಕಂಥ ಯೋಜನೆಗಳನ್ನ ಯಾರು ನಾವು ಮನೆ ಮನೆಗೆ ಹೋಗಿ ಮುಗಿಸಲಿಲ್ಲ. ಅದರ ಪ್ರತಿಫಲವಾಗಿ ಏನಾಯ್ತು, NDA ಸರ್ಕಾರ ಹೋಗ್ತು ಪ್ರಧಾನಮಂತ್ರಿಯವರು ಪದತ್ಯಾಗ ಮಾಡಬೇಕಾಯ್ತು. ತದನಂತರ ಬಂದಂತ 10 ವರ್ಷ UPA ಸರ್ಕಾರ ಮನಮೋಹನ್ ಸಿಂಗ್ ಮೌನವಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ 10 ವರ್ಷ ಈ ದೇಶದ ಪ್ರಧಾನಮಂತ್ರಿ ಆದರು. ಏನಾಯ್ತು, ಇಡೀ ದೇಶದ ತುಂಬ ಎಲ್ಲಿ ಬೇಕಲ್ಲೇ ಉಗ್ರಗಾಮಿಗಳು ಬಾಂಬ್ ಹಾರಿಸೋದು, ಇದನ್ನು ಮಾಡೋದು, ಈ ರೀತಿಯ ಕಾರ್ಯಚಟುವಟಿಕೆಗಳು ನಡೀತಾ ಇದ್ವು. ಮೋದಿಜಿಯವರು ಬಂದ ನಂತರ ಅವ್ರಿಗೆ ತಕ್ಕ ಪಾಠ ಕಲಿಸಿ ಅವ್ರನ್ನ ಎಡೆಮರೆ ಕಟ್ಟಿ, ಯಾವ ಪುಲ್ವಾಮಾದ ಮೇಲೆ ದಾಳಿ ಆದಾಗ ನೇರವಾಗಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಬಾಲಾಕೋಟ್ ಮೇಲೆ ದಾಳಿ ಮಾಡಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದಂಥ ಧೀಮಂತ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಆದ್ರಿಂದ ಇವತ್ತು ನಾವೆಲ್ಲರೂ ಈ ಒಂದು ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಕೊಡ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನ ಗಟ್ಟಿಯಾಗಿ ನಿಂತು ನಾವು ನೀವೆಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಸೋಣ ಅನ್ನೋದು ಮಾತನ್ನು ಹೇಳಿ, ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗೋಣ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ, ಇವತ್ತು ನೀವೆಲ್ಲ ಸ್ವಲ್ಪ ಮೀಟಿಂಗ್ ಕರೆದಾಗ ಆದಷ್ಟು ಸರಿಯಾದ ಸಮಯಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಕಾರ್ಯಕರ್ತ ಬಂಧುಗಳೆಲ್ಲ ನಾವೇನ, ಯಾಕಂದ್ರೆ ಲೇಟ್ ಆದ್ರೆ